ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂಗಡ ಉಗಿ ಫ್ರೈ ಮಾಡ್ತಾ ಇದ್ದೀನಿ. ಬಂಗಡ ಫಿಶ್ ಉಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡುವಾಗಲೇ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ವಿತೌಟ್ ಆಯಿಲನ್ನು ಎಲ್ಲೂ ಸೇರಿಸ್ತಾನೇ ಇಲ್ಲ ನಾನು. ನೋಡಿ, ಬಂಗಡ ಫಿಶನ್ನು ಈ ರೀತಿ ಕ್ಲೀನ್ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಂಗಡ ಫಿಶ್ ನೋಡಿ ಈ ಥರ ಮಧ್ಯದಲ್ಲಿ ಸೀಳ್ಕೊಳ್ತಾ ಇದ್ದೀನಿ ನಾನು. ಮತ್ತು ಇದನ್ನು ಒಳಗಡೆ ಮಸಾಲೆ ತುಂಬಿ ಫ್ರೈ ಮಾಡಬೇಕು. ಫ್ರೈ ಮಾಡೋದಂದರೆ ಇದನ್ನು ಎಣ್ಣೆಯಲ್ಲಿ ಮಾಡುವಂಗಿಲ್ಲ, ಸ್ಟೀಮ್ ಫ್ರೈ ಮಾಡ್ತಾ ಇರೋದು. ಹೆಲ್ತ್ ಕಾನ್ಷಿಯಸ್ ಅಂದರೆ ಡಯಟ್ ಮಾಡ್ತಾ ಇದ್ದಾರಲ್ಲ, ಎಲ್ಲ ಎಣ್ಣೆನೇ ಬಳಸಬಾರ್ದು ಅಂದ್ಕೊಂಡಿರ್ತಾರಲ್ಲ, ಅಂಥವರೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡುವಾಗಲೇ ಕ್ಲೀನ್ ಮಾಡಿಬಿಡಬೇಕು. ಈ ಥರ ಕಟ್ಸ್ ಹಾಕ್ಕೊಳ್ಳೋದ್ರಿಂದ ಮಸಾಲೆ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಖಾರ ಎಲ್ಲ ಸರಿಯಾಗಿ ಮೀನಿಗೆ ಹಿಡ್ಕೊಳ್ಳುತ್ತೆ. ಅದಕ್ಕೆ ಆ ಥರ ಮಾಡ್ಕೊಳ್ಳೋದು. ಆ ರೀತಿ ಹೊಟ್ಟೆಯಲ್ಲಿ ಸೀಳ್ಕೊಂಡು ಒಳಗಡೆನೂ ಮಸಾಲ ಹಾಕಿ ಮೇಲ್ಗಡೆನೂ ಹಚ್ಚೋದ್ರಿಂದ ಮೀನಿಗೆ ಉಪ್ಪು ಖಾರ ಸರಿಯಾಗಿ ಹಿಡಿಯುತ್ತೆ. ಈಗ ಕ್ಲೀನ್ ಮಾಡಿಬಿಟ್ಟು ತಂದಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಮ್ಯಾರಿನೇಷನ್ ಮಾಡಿಡ್ತಾ ಇದ್ದೀನಿ. ಇದನ್ನು ಸಹ ಕ್ಲೀನ್ ಮಾಡಬೇಕು. ಆಮೇಲೆ ಉಪ್ಪು ಹಾಕಿರೋದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ತುಂಬ ಸೂಪರಾಗಿ ಬರುತ್ತೆ. ಬಾಳೆ ಎಲೆಯಲ್ಲಿ ನಾವು ಇದನ್ನು ಬೇಯಿಸೋದ್ರಿಂದ ಎಣ್ಣೆನೇ ಸೇರಿಸೋದಿಲ್ಲವಲ್ಲ, ಟೇಸ್ಟು ಒಂಥರ ಚೆನ್ನಾಗೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಇಲ್ಲಿ ನೋಡಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಇನ್ನೂ ಬೇಕಾದರೆ ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಹುಳಿ, ಒಂದು ಬೆಳ್ಳುಳ್ಳಿ ಗಡ್ಡೆ, ಆಮೇಲೆ ಸಣ್ಣ ತುಂಡು ಶುಂಠಿ, ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ. ನೈಸ್ ಪೇಸ್ಟ್ ಮಾಡಬೇಕು ಇದನ್ನು. ಹಾಗೆಯೇ ಪೇಸ್ಟ್ ಮಾಡಿಕೊಂಡು ಉಪ್ಪನ್ನು ಸಹ ನಾನು ಅದು ಪೇಸ್ಟ್ ಮಾಡುವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, 1 ಟೊಮೆಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೈ ತಿನ್ನೋದು ಅಂದರೆ ಎಣ್ಣೆ ಹಾಕಿ ಎಣ್ಣೆಯಲ್ಲೇ ಮಾಡ್ತಾರೆ ಫ್ರೈಯು, ಬೇಡ ಅಂದ್ಕೊತಾರಲ್ಲ. ಇದು ನೋಡಿ, ಉಪ್ಪಾಕಿ ಮ್ಯಾರಿನೇಷನ್ ಮಾಡಿಟ್ಟಿರುವಂಥ ಮೀನನ್ನು ಇವಾಗ ನಾನು ಮತ್ತೊಂದು ಬಾರಿ ತೊಳ್ಕೊಂಬಂದಿದ್ದೀನಿ. ಉಪ್ಪನ್ನು ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಈ ರೀತಿ ಮಸಾಲೆಯನ್ನು ಈ ರೀತಿ ಮೀನಿಗೆಲ್ಲ ಚೆನ್ನಾಗಿ ಸವರ್ಕೊಳ್ಬೇಕು. ಒಳಗಡೆನೂ ಸಹ ನೋಡಿ, ಈ ಥರ ಓಪನ್ ಮಾಡಿಬಿಟ್ಟು ಒಳಗಡೆನೂ ಸಹ ಮೀನಿಗೆ ಮಸಾಲೆಯನ್ನು ಹಚ್ಕೊಳ್ಬೇಕು. ಹೀಗೆ ಹಾಕೋದ್ರಿಂದ ಮೀನಿಗೆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಮೀನು ಸಹ ತುಂಬ ಟೇಸ್ಟ್ ಆಗುತ್ತೆ. ಈ ರೀತಿ ಹಾಕಬೇಕು. ಎಲ್ಲ ಮೀನಿಗೂ ಸಹ ಇದೇ ಥರ ಹಚ್ಚಬೇಕು. ಇದನ್ನು ನಾವು ಹಬೇಲಿ ಫ್ರೈ ಮಾಡೋದ್ರಿಂದ ಎಣ್ಣೆಯನ್ನು ಬಳಸ್ತಾ ಇಲ್ಲ. ಒಮ್ಮೆ ಈ ರೀತಿ ಮಾಡಿ ನೋಡಿ. ಯಾವಾಗಲೂ ಎಣ್ಣೆ ಹಾಕಿ ಫ್ರೈ ಮಾಡಿ ತಿಂತಾ ಇರ್ತೀವಲ್ಲ, ಈ ರೀತಿ ಒಂಚೂರು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೋಡಿ, ಮಸಾಲೆನ ಚೆನ್ನಾಗಿ ಹಚ್ಚಬೇಕು. ಎಲ್ಲ ಕಡೆಗೂ ಚೆನ್ನಾಗಿ ಹಚ್ಚಬೇಕು. ಹಾಗೆಯೇ ನಾನು ಎಲ್ಲ ಮೀನಿಗೂ ಹಚ್ಕೊಳ್ತಾ ಇದ್ದೀನಿ. ನಾನು ಮಾಡುವ ಅಡುಗೆಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಚೆನ್ನಾಗಿ ಮಸಾಲೆನ ಹಚ್ಕೊಳ್ಬೇಕು. ಆಲ್ಮೋಸ್ಟ್ ಈ ಫಿಶನ್ನು ಎಲ್ಲರೂ ತಿಂತಾರೆ. ಬಂಗಡ ಫಿಶ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಟೇಸ್ಟ್ ಆಗಿರುತ್ತೆ ಕೂಡ ಈ ಫಿಶ್. ಇದರಿಂದ ಫ್ರೈ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ವೆರೈಟಿ ಡಿಶ್ ಮಾಡ್ಬೋದು ಅದರಿಂದ. ನೋಡಿ, ಮಸಾಲೆನ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟುಬಿಡಬೇಕು. ಹಾಗೆಯೇ ಮೀನಿಗೆಲ್ಲ ಮಸಾಲೆ ಮತ್ತು ಉಪ್ಪೆಲ್ಲ ಹೀರ್ಕೊಳ್ಬೇಕು. ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಸ್ಟೀಮ್ ಫ್ರೈ ಮಾಡೋದ್ರಿಂದ ಕೆಳಗಡೆ ನೀರು ಹಾಕಿದ್ದೀನಿ. ಅದಕ್ಕೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಆನಂತರ
ಬಾಳೆ ಎಲೆಯನ್ನು ಹಾಕ್ತಾಯಿದ್ದೀನಿ. ಬಾಳೆ ಎಲೆ ಬದಲಿಗೆ ನೀವು ಅರಿಶಿನ ಎಲೆ ಇದ್ದರೆ ಅದನ್ನು ಹಾಕ್ಬೋದು, ಇಲ್ಲ ಸಿಲ್ವರ್ ಪೇಪರ್ ಬಳಸು ಸಹ ಮಾಡ್ಬೋದು. ಬಾಳೆ ಎಲೆನ ನಾನು ಸ್ವಲ್ಪ ಬಾಳೆ ಎಲೆನ ಗ್ಯಾಸಲ್ಲಿ ಬಾಡಿಸ್ಕೊಂಡಿದ್ದೀನಿ. ಈ ಥರ ಆಮೇಲೆ ಇಡಬೇಕು. ನೀವು ಅದು ಓಪನ್ ಮಾಡಿರೋದ್ರಿಂದ ನಾವು ಹೊಟ್ಟೆ ಎಲ್ಲ ಸೀಳಿರುತ್ತಲ್ಲ ಅದು ಓಪನ್ ಆಗುತ್ತೆ ಅನ್ನೋಂಗಿದ್ರೆ ಕಟ್ಬೋದು, ಫಿಶನ್ನು ಕಟ್ಬೋದು. ನಾನು ಕಟ್ಟಿಲ್ಲ, ಹಾಗೆಯೇ ಇಡ್ತಾಯಿದ್ದೀನಿ. ಇನ್ನು ಮಸಾಲೆ ಬೇಕು ಅನಿಸಿದರೆ ಹಚ್ಬೋದು. ಅದಕ್ಕೆ ಸ್ವಲ್ಪ ಖಾರ ಏನಾಗಲ್ಲ ಅದು. ನೋಡಿ ಬಿಸಿ ಬರ್ತಾಯಿದೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 20ರಿಂದ 30 ನಿಮಿಷ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿಯಲ್ಲಿ ಯಾವ ಥರ ಬೇಯಿಸ್ತೀವಿ ನೋಡಿ ಅದೇ ಥರ ಸ್ಟೀಮಲ್ಲಿ ಬೇಯಿಸೋದು. ಇದನ್ನು ಎಲ್ಲ ಚೆನ್ನಾಗಿ ಕವರ್ ಮಾಡ್ತಾಯಿದ್ದೀನಿ ನಾನು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 20ರಿಂದ 30 ನಿಮಿಷ ಬೇಯಕ್ಕೆ ಬಿಡಬೇಕು. ಈ ಕಡೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ನೋಡಿ ಸ್ವಲ್ಪ ಉಳಿದಿರೋ ಮಸಾಲೆಯನ್ನು ನಾನು ಈ ರೀತಿ ಎಣ್ಣೆನೇ ಬಳಸ್ತಾ ಇಲ್ಲ, ನೀರನ್ನೇ ಹಾಕಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಎಣ್ಣೆಲಿ ಕುದಿಸ್ಕೊಳ್ಳೋದು. ಡ್ರೈ ಆಗಿ ಇದು ಮಾಡ್ಕೊಳ್ತಾ ಇದ್ದೀನಿ. ಮೇಲಿಂದ ಮೀನಿಗೆ ಸ್ವಲ್ಪ ಖಾರ ಬೇಕು ಇನ್ನು ಅನಿಸ್ರೆ ಈ ಮಸಾಲೆನ ಹಚ್ಕೊಳ್ಬೋದು. ಅದಕ್ಕಾಗಿ ಈ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಈಗ ನೀರು ಹಾಕಿರೋದ್ರೆ ಉಪ್ಪು ಬೇಕಂದರೆ ಸೇರಿಸ್ಕೊಳ್ಬೋದು, ಬೇಡ ಅಂದರೂ ಅದನ್ನೇ ಸಾಕಾಗತ್ತೆ. ಉಪ್ಪು ನಾವು ಪೇಸ್ಟ್ ಮಾಡುವಾಗ ಹಾಕಿರ್ತೀವಿ. ಬೇಯಕ್ಕೆ ಬಿಡೋಣ ಇದು 10 ನಿಮಿಷ ಹಾಗೇನು ಇದಾಗಲಿ. ನೋಡಿ ಈ ಹಂತಕ್ಕೆ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ನೋಡಿ ಈಗ ಆಗಿದೆ. ಮಸಾಲೆ ಇಷ್ಟ ಆಗಿದ್ದರೆ ಸಾಕು. ಇದಕ್ಕೂ ಸಹ ಎಣ್ಣೆ ಏನೂ ಸೇರಿಸಿಲ್ಲ ನಾನು, ಹಾಗೆಯೇ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇವಾಗ ಇದು ರೆಡಿಯಾಗಿದೆ. ನೋಡಿ ಹಬೆ ಬರ್ತಾ ಇದೆ. ನೋಡಿ ಬಾಳೆ ಎಲೆ ಎಲ್ಲ ಕಲರ್ ಚೇಂಜ್ ಆಗಿದೆ. ಫಿಶ್ ಬೆಂದಿದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಬಿಸಿ ಇರುತ್ತೆ, ಕೈ ಸುಡುತ್ತೆ, ಹುಷಾರಾಗಿ ಮಾಡಬೇಕು ಬಿಸಿ ಬಿಸಿ ಇರುವಾಗ. ನಾನು ಅಲ್ಲೊಂದು ಫಿಶನ್ನು ಕಟ್ಟಿದ್ದೀನಿ, ನಿಮ್ಗೆ ಆ ವಿಡಿಯೋ ತೋರಿಸೋಕ್ಕೆ ಕ್ಲಿಪ್ ಮಿಸ್ ಆಯಿತು. ಕಟ್ಬೋದು, ಹಾಗೇನು ಇಡ್ಬೋದು. ನೋಡಿ ಇದು ರೆಡಿಯಾಗಿದೆ. ಇವಾಗ ನಾನು ಫೋರ್ಕ್ ಸಹಾಯದಿಂದ ಚೆಕ್ ಮಾಡ್ತಾಯಿದ್ದೀನಿ ಅದು ಆಗಿದೆಯೋ ಇಲ್ಲ ಅಂತ. ರೆಡಿ ಆಗಿದೆ. ಅದು ನೀಟಾಗಿ ಒಳಗೆ ಕಚ್ಕೊಳ್ಳುತ್ತೆ, ಅವಾಗ ಗೊತ್ತಾಗುತ್ತೆ. ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾನು ಅದನ್ನು ನೋಡಿಬಿಟ್ಟು. ನೋಡಿ ತೆಗೆದಿದ್ದೀನಿ. ಮಸಾಲೆ ಬೇಕು ಅಂದರೆ ನಿಮಗೆ ಮತ್ತೆ ಮೇಲಿಂದ ಮಸಾಲೆ ಬೇಕು ಅಂದರೆ ನೀವು ಅದಕ್ಕೆ ಹಚ್ಕೊಳ್ಬೋದು, ಇಲ್ಲ ಬೇಡ ಅಷ್ಟೇ ಮಸಾಲೆ ಸಾಕು ಅಂದರೂ ಸಾಕು. ಮೀನು ತಿನ್ನುವಾಗ ಸಪ್ಪೆ ಅನಿಸ್ರೆ ಹಚ್ಕೊಳ್ಬೋದು. ನೋಡಿ ಯಮ್ಮಿಯಾಗಿರೋ ಹಬೆ ಫ್ರೈ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.